ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದ 3ನೇ BCom ವರ್ಷದ ವಿದ್ಯಾರ್ಥಿಗಳಿಗೆ ಧರ್ಮಬುದ್ಧಿ ದುಷ್ಟಬುದ್ಧಿ ಕಥೆಯನ್ನು ನೀಡಲಾಗಿದೆ. ಇದು ಪಂಚತಂತ್ರ ಕಥೆಗಳಿಂದ ಈ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ದುಷ್ಟಬುದ್ಧಿ ಧರ್ಮಬುದ್ಧಿ ಕಥೆಯನ್ನು ದುರ್ಗಸಿಂಹ ಬರೆದಿರುತ್ತಾನೆ. ಈ ಕಥೆಯ ಆಶಯ ಹೀಗಿದೆ. ಅನಾದಿ ಕಾಲದಿಂದ ಹಣದ ಮೋಹಕ್ಕೆ ಒಳಗಾಗಿ ಬಂಧು ಬಳಗ, ಸ್ನೇಹಿತರು ಎಂಬುದನ್ನು ಮರೆತು ಕೇವಲ ತಮ್ಮ ಸ್ವಾರ್ಥಕ್ಕೆ ಬದುಕುವ ಜನ ಅಂದಿನಿಂದ ಇಂದಿನವರೆಗೂ ನೋಡಬಹುದು. ಆದರೆ ಧರ್ಮೋ ರಕ್ಷಿತಿ ರಕ್ಷಿತಃ ಎಂಬಂತೆ ಧರ್ಮ ಮಾರ್ಗದಲ್ಲಿ ನಡೆದರೆ ಎಂದಿಗೂ ಜಯ ಸಿಗುತ್ತದೆ ಎಂಬುದನ್ನು ಈ ಕವಿತೆಯಲ್ಲಿ ನೋಡಬಹುದು. ಹಿರಿಯರು ತಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿ ಹೇಳುತ್ತಿದ್ದ ನೀತಿ ಕಥೆಗಳೇ ಇಂದು ಧರ್ಮಬುದ್ಧಿ ಕಥೆಯಲ್ಲಿದೆ. ನಾವು ಜೀವನದಲ್ಲಿ ಯಾರಿಗೂ ಮೋಸ ಮಾಡಬಾರದು. ಮೋಸ ಮಾಡಿದರೆ ಅದರ ಪ್ರತಿಫಲವನ್ನು ಅನುಭವಿಸಬೇಕಾಗುತ್ತೆ ಎಂಬುದನ್ನು ಈ ಕಥೆಯಲ್ಲಿ ನೋಡಬಹುದು. ಈ ಕಥೆ ಈ ರೀತಿ ಪ್ರಾರಂಭವಾಗುತ್ತೆ. ದಕ್ಷಿಣ ಭಾರತದಲ್ಲಿ ಮಧುರಾ ನಗರವು ಮಹಾನಗರವು ಪಾಂಡ್ಯ ರಾಜರ ರಾಜಧಾನಿಯಾಗಿತ್ತು. ಆ ನಗರದಲ್ಲಿ ಮೀನಾಕ್ಷಿ ದೇವಾಲಯವಿತ್ತು. ಆ ಮಧುರಾ ನಗರದಲ್ಲಿ ದ್ರಾಕ್ಷಿಯನ್ನು ಅತಿ ಹೆಚ್ಚು ಬೆಳೆಯುತ್ತಿರುತ್ತಾರೆ. ಆ ಕಾರಣ ಆ ನಗರಕ್ಕೆ ಮಧುರಾ ನಗರ ಎಂಬ ಹೆಸರು ಬಂತು. ಆ ನಗರದಲ್ಲಿ ಧರ್ಮಬುದ್ಧಿ ದುಷ್ಟಬುದ್ಧಿ ಇಬ್ಬರು ಸ್ನೇಹಿತರು ಸೀರೆ ವ್ಯಾಪಾರ ಮಾಡುತ್ತಿದ್ದರು. ಧರ್ಮಪುರಿ, ಕಾಂಚೀಪುರಿ, ಮಹಿಷಾಪುರಿ, ಬನವಾಸಿ, ವಿಜಯನಗರಗಳಿಗೆ ಹೋಗಿ ಸೀರೆ ವ್ಯಾಪಾರವನ್ನು ಮಾಡಿ ಅಧಿಕ ಹಣವನ್ನು ಸಂಪಾದನೆ ಮಾಡಿರುತ್ತಾರೆ. ಒಂದು ದಿನ ವ್ಯಾಪಾರ ಮುಗಿಸಿಕೊಂಡು ಊರಿನ ಕಡೆ ಹಿಂತಿರುಗಿ ಬರುತ್ತಿದ್ದಾಗ 1000 ಬಂಗಾರದ ನಾಣ್ಯಗಳು ನಿಧಿಯ ನಿಕ್ಷೇಪವು ಧರ್ಮಬುದ್ಧಿಯ ಕಣ್ಣಿಗೆ ಬಿತ್ತು. ಒಬ್ಬ ಸನ್ಯಾಸಿಯು ತಾಮ್ರದ ಪಾತ್ರೆಯಲ್ಲಿ ಕೂಡಿ ಹಾಕಿದ್ದನು. ದುರದೃಷ್ಟವಶ ಆ ಸನ್ಯಾಸಿಯು ಈಗಾಗಲೇ ಮರಣ ಹೊಂದಿದ್ದನು. ಈ ವಿಷಯವನ್ನು ಧರ್ಮಬುದ್ಧಿಯು ದುಷ್ಟಬುದ್ಧಿಗೆ ತಿಳಿಸಿದನು. ಈ ಸುದ್ದಿ ಕೇಳಿ ದುಷ್ಟಬುದ್ಧಿಯು ಸಂತೋಷಪಟ್ಟನು. ಇನ್ನು ಮುಂದೆ ಕಷ್ಟಪಟ್ಟು ಕೆಲಸ ಮಾಡುವ ಅಗತ್ಯವಿಲ್ಲ. ದೇವರು ತಮ್ಮ ಮೇಲೆ ಕರುಣೆ ತೋರಿದ್ದಾನೆ ಮತ್ತು ಅದೃಷ್ಟದ ಬಾಗಿಲು ತೆರೆದಿದ್ದಾನೆ ಎಂದು ಅವನು ದುಷ್ಟಬುದ್ಧಿಯು ಹೇಳುತ್ತಾನೆ ಧರ್ಮಬುದ್ಧಿಗೆ. ಅವರು ಅಣ್ಣ ತಮ್ಮಂದಿರಂತೆ ಜೊತೆಯಾಗಿ ವ್ಯಾಪಾರ ಮಾಡಿ ಕಷ್ಟಪಟ್ಟಿದ್ದಾರೆ ಎಂದು ಹೇಳಿದನು. ಈ ನಿಧಿಯನ್ನು ಇಬ್ಬರು ಹಂಚಿಕೊಂಡು ಸುಖವಾಗಿ ಬದುಕೋಣ ಎಂದು ದುಷ್ಟಬುದ್ಧಿ ಹೇಳುತ್ತಾನೆ. ಆ ಇಬ್ಬರು ಮಿತ್ರರು ಆ ನಿಧಿಯನ್ನು ಸಮಾನವಾಗಿ ಹಂಚಿಕೊಂಡಿದ್ದರು. ಆದರೆ ದುಷ್ಟಬುದ್ಧಿಯು ಇದರಿಂದ ತೃಪ್ತನಾಗದೆ ಹೆಚ್ಚು ಹಣವನ್ನು ಪಡೆಯಲು ಒಂದು ಉಪಾಯವನ್ನು ಮಾಡಿದನು. ನಾವಿಬ್ಬರು ಈ ಹಣವನ್ನು ಮನೆಗೆ ತೆಗೆದುಕೊಂಡು ಹೋಗುವುದು ಬೇಡ. ಅವನನ್ನು ಕಂಡರೆ ಯಾರಿಗೂ ಆಸೆ ಹುಟ್ಟುತ್ತದೆ. ಆದ್ದರಿಂದ ನಾವು ಈ ಚಿನ್ನದ ನಾಣ್ಯಗಳನ್ನು ಕಾಡಿನಲ್ಲಿ ಒಂದು ದೊಡ್ಡ ಆಲದ ಮರ ಕೆಳಗೆ ಹೂತಿಟ್ಟು ಮನೆಗೆ ಬೇಕಾದಷ್ಟು ನಾಣ್ಯವನ್ನು ತೆಗೆದುಕೊಂಡು ಹೋಗೋಣ ಎಂದು ದುಷ್ಟಬುದ್ಧಿ ಹೇಳಿದನು. ಅದರಂತೆ ಒಪ್ಪಿಕೊಂಡ ಇಬ್ಬರು 800 ಚಿನ್ನದ ನಾಣ್ಯಗಳನ್ನು ಆಲದ ಮರ ಕೆಳಗೆ ಹೂತು ತಲಾ 100 ನಾಣ್ಯಗಳನ್ನು ತೆಗೆದುಕೊಂಡು ಮನೆಗೆ ಹೋದರು. ಹೀಗಿರುವಾಗ ದುಷ್ಟಬುದ್ಧಿಯು ತನ್ನ ಹಣವನ್ನು ಬೇಗನೆ ಖರ್ಚು ಮಾಡಿ ಬಡವನಾದನು. ಆಗ ಅವನು ಮತ್ತೆ ಧರ್ಮಬುದ್ಧಿಯ ಬಳಿ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಂಡನು. ದುರ್ಬುದ್ಧಿಯ ವರ್ಷಪೂರ್ತಿ ಬರುವ ಹಬ್ಬ, ಮದುವೆ ಮತ್ತಿತರ ಸಮಾರಂಭಗಳಿಗೆ ಖರ್ಚುಗಳು ಹೆಚ್ಚಾಗುತ್ತಿವೆ. ಮತ್ತೊಮ್ಮೆ ಹಣ ಹಂಚಿಕೊಳ್ಳಲು ಹೇಳಿಕೊಂಡನು. ಮತ್ತೆ ಇಬ್ಬರು ಕಾಡಿಗೆ ಹೋಗಿ ತಲಾ 100 ಬಂಗಾರದ ನಾಣ್ಯಗಳನ್ನು ಹಂಚಿಕೊಂಡು ಮನೆಗೆ ಹಿಂತಿರುಗುತ್ತಾರೆ. ಹಣ ಎಷ್ಟಿದ್ದರೂ ದುಂದು ವೆಚ್ಚ ಮಾಡುವ ದುಷ್ಟಬುದ್ಧಿಗೆ 1 ವರ್ಷದ ಕಳೆಯುವುದರೊಳಗೆ ಮತ್ತೆ ಹಣದ ಕೊರತೆ ಕಾಡುತ್ತದೆ. ಆಗ ಇಬ್ಬರು ತಮ್ಮ ಪಾಲಿಗಿರುವ ಕೇವಲ 300 ಚಿನ್ನದ ನಾಣ್ಯ ಬಗ್ಗೆ ಯೋಚಿಸಿ ಧರ್ಮಬುದ್ಧಿಯು 300 ಚಿನ್ನದ ನಾಣ್ಯಗಳು ಸೇರಿಸಿದರೆ ತಾನು ರಾಜನಂತೆ ಬದುಕಬಹುದು ಎಂದು ಆಸೆಪಡುತ್ತಾನೆ. ಸತ್ಯತೆಯಿಂದ ಬದುಕಿದರೆ ಏನೂ ಲಾಭವಿಲ್ಲ. ಸತ್ತ ಮೇಲೆ ಏನಾದರೇನು, ಬದುಕಿದ್ದಾಗ ಸುಖ ಮುಖ ಎಂದು ನಿರ್ಧರಿಸುತ್ತಾನೆ. ಈ ಚಿನ್ನದ ನಾಣ್ಯಗಳಿಗೆ ಯಾವುದೇ ಸಾಕ್ಷಿಗಳಿಲ್ಲ ಮತ್ತು ಯಾರಿಗೂ ಹೆದರಬೇಕಾಗಿಲ್ಲ ಎಂದು ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕುತ್ತಾನೆ ದುಷ್ಟಬುದ್ಧಿ. ಹೀಗೆ ನಿರ್ಧರಿಸಿದ ನಂತರ ಯಾರಿಗೂ
ತಿಳಿಯದಂತೆ ಆ ಆಲದ ಮರ ಕೆಳಗೆ ಹೋಗಿ ಅಲ್ಲಿ ಹೂತಿಟ್ಟ ಎಲ್ಲ ಹಣವನ್ನು ಕದ್ದು ತನ್ನ ಮನೆಗೆ ಒಯ್ದು ಮನೆಯಲ್ಲಿ ಬಚ್ಚಿಡುತ್ತಾನೆ. ಆ ಬಳಿಕ ಏನೂ ನಡೆಯದಂತೆ ಮೌನವಾಗಿ ಇದ್ದು ಬಿಡುತ್ತಾನೆ. 1 ತಿಂಗಳ ನಂತರ ದುಷ್ಟಬುದ್ಧಿಯು ತನ್ನ ಮಿತ್ರ ಧರ್ಮಬುದ್ಧಿ ಬಳಿ ಬರುತ್ತಾನೆ. ತನ್ನ ಮಗಳ ಮದುವೆಗೆ ಹಣದ ಅವಶ್ಯಕತೆ ಇದೆ ಎಂದು ಸುಳ್ಳು ಹೇಳುತ್ತಾನೆ. ನಮ್ಮ ನಾಣ್ಯಗಳು ನಾವಿಬ್ಬರೂ ಹಂಚಿಕೊಳ್ಳೋಣ ಎಂದು ದುಷ್ಟಬುದ್ಧಿ ಹೇಳಿದನು. ಧರ್ಮಬುದ್ಧಿ ಅದಕ್ಕೆ ಒಪ್ಪಿಕೊಂಡ ಇಬ್ಬರೂ ಆಲದ ಮರ ಬಳಿ ಹೋಗುತ್ತಾರೆ. ಅಲ್ಲಿ ಹೂತಿದ್ದ ಪಾತ್ರೆಯನ್ನು ಹೊರತೆಗೆದಾಗ ಅದು ಖಾಲಿಯಾಗಿರುತ್ತದೆ. ಆಗ ದುಷ್ಟಬುದ್ಧಿಯು ತಲೆಯನ್ನು ಬಡಿದುಕೊಂಡು ಅಳುತ್ತಾನೆ, ನಾಟಕವಾಡುತ್ತಾನೆ. ಧರ್ಮಬುದ್ಧಿಯೇ ಹಣವನ್ನು ಕದ್ದಿದ್ದಾನೆ ಎಂದು ಆರೋಪಿಸುತ್ತಾನೆ. ಹಣವನ್ನು ಹಿಂತಿರುಗಿಸದಿದ್ದರೆ ರಾಜರ ಹತ್ತಿರ ದೂರು ನೀಡುವುದಾಗಿ ಬೆದರಿಕೆ ಹಾಕುತ್ತಾನೆ. ಧರ್ಮಬುದ್ಧಿ ತಾನು ಇಂತಹ ಕೆಟ್ಟ ಕೆಲಸ ಮಾಡುವವನಲ್ಲ ಎಂದು ಹೇಳುತ್ತಾನೆ. ನಾನು ಪರಸ್ತ್ರೀಯನ್ನು ತಾಯಿಯಂತೆ, ಪರರ ಹಣವನ್ನು ಮಣ್ಣಿನಂತೆ ಕಾಣುತ್ತೇನೆ. ಧರ್ಮಬುದ್ಧಿ ಹೇಳುತ್ತಾನೆ. ಆದರೂ ದುಷ್ಟಬುದ್ಧಿಯು ಕೂಗಾಡುತ್ತಾ, ಹೊಟ್ಟೆ ಬಡಿದುಕೊಳ್ಳುತ್ತಾ ರಾಜರ ರಸ್ತೆಯಲ್ಲಿ ಕೂಗಿ ರಾಜರ ಬಳಿ ದೂರು ನೀಡುತ್ತಾನೆ. ನಂತರ ರಾಜರ ಇಬ್ಬರ ದೂರುಗಳನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡುತ್ತಾರೆ. ರಾಜರು ಈ ದೂರಿಗೆ ಸಾಕ್ಷಿಗಳು ಮತ್ತು ಪ್ರತ್ಯಕ್ಷವಾಗಿ ನೀಡುವಂತಿರಲಿಲ್ಲ. ಈ ವಿವಾದವನ್ನು ಹೇಗೆ ತೀರ್ಮಾನಿಸುವುದೆಂದು ಗೊಂದಲಕ್ಕೊಳಗಾದರು. ಆಗ ಅತಿ ಬುದ್ಧಿವಂತನಾದ ದುಷ್ಟಬುದ್ಧಿಯು ಈ ವಿವಾದವನ್ನು ವನದೇವತೆಗಳೇ ಸಾಕ್ಷಿಯಾಗಿರಲಿ ಎಂದು ಹೇಳುತ್ತಾನೆ. ತಾನು ಸತ್ಯ ಹೇಳುತ್ತೇನೆ. ಸೂರ್ಯ, ಚಂದ್ರ, ಅಗ್ನಿ, ವಾಯು, ಭೂದೇವತೆಗಳಂತಹ ದೇವತೆಗಳು ಶಾಶ್ವತ ಸಾಕ್ಷಿಗಳು ಎಂದು ಹೇಳಿ ವನದೇವತೆಗಳೇ ಈ ವಿಷಯವನ್ನು ತೀರ್ಮಾನಿಸಬೇಕು ಎಂದು ಹೇಳುತ್ತಾನೆ. ಇದಕ್ಕೆ ಒಪ್ಪಿದ ರಾಜರು ಮರುದಿನ ಬೆಳಗ್ಗೆ ಎಲ್ಲರೂ ಆಲದ ಮರ ಬಳಿ ಹೋಗೋಣ ಎಂದು ತೀರ್ಮಾನಿಸುತ್ತಾರೆ. ಸಾಕ್ಷಿಗಳಿಲ್ಲದ ಇಂತಹ ಸಂದರ್ಭದಲ್ಲಿ ಕಾದ ಎಣ್ಣೆಯಲ್ಲಿ ಕೈಯಿಡುವುದು ಅಥವಾ ಉರಿಯುವ ಕೆಂಡ ಕೈಗಿಡುವಂತೆ ಪದ್ಧತಿಗಳು ಹಿಂದೆ ನಮ್ಮ ರಾಜ್ಯದಲ್ಲಿ ಜಾರಿಯಲ್ಲಿತ್ತು. ಆದರೆ ದೇವತೆಗಳು ಪ್ರಾರ್ಥಿಸುವ ಈ ವಿಧಾನಕ್ಕೆ ನಮ್ಮ ಅಡ್ಡಿಯಿಲ್ಲ ಎಂದು ರಾಜರು ತಿಳಿಸಿದರು. ಮನೆಗೆ ಮರಳಿದ ದುಷ್ಟಬುದ್ಧಿ ತನ್ನ ತಂದೆಯ ಬಳಿ ಕುತಂತ್ರವನ್ನು ಹೇಳುತ್ತಾನೆ. ಆಲದ ಮರ ಬುಡದಲ್ಲಿರುವ ಪೊಟರೆಯಲ್ಲಿ ಯಾರಿಗೂ ಕಾಣದಂತೆ ಕುಳಿತು ರಾಜರು ಬಂದಾಗ ತಾನು ಹೇಳಿದಂತೆ ಸಾಕ್ಷಿ ನುಡಿಯಬೇಕು ಎಂದು ಹೇಳುತ್ತಾನೆ. ಆದರೆ ತಂದೆಯು ಈ ಆಲೋಚನೆ ಅಪಾಯಕಾರಿ ಎಂದು ಹೇಳಿ ಎಚ್ಚರಿಸಿದ್ದರು. ರಾತ್ರೋರಾತ್ರಿ ತನ್ನ ತಂದೆಯನ್ನು ಮರದ ಪೊಟರೆಯಲ್ಲಿ ಅಡಗಿಸಿ ಬರುತ್ತಾನೆ. ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಉತ್ತಮ ಬಟ್ಟೆ ಧರಿಸಿ ನ್ಯಾಯಾಧೀಶರೊಂದಿಗೆ ವನಕ್ಕೆ ಹೋಗುತ್ತಾನೆ. ಅದೇ ಸಮಯದಲ್ಲಿ ಧರ್ಮಬುದ್ಧಿಯು ಕೂಡ ದೇವರನ್ನು ಪ್ರಾರ್ಥಿಸಿ ವನಕ್ಕೆ ಹೊರಡುತ್ತಾನೆ. ಆಗ ರಾಜರು ದೇವತೆಗಳು ಎಲ್ಲವನ್ನೂ ತಿಳಿಯಬಲ್ಲರು, ಆದ್ದರಿಂದ ದೈವವೇ ಈ ವಿವಾದವನ್ನು ನಿರ್ಣಯಿಸಲಿ ಎಂದು ಹೇಳುತ್ತಾರೆ. ನಂತರ ಇಬ್ಬರು ಮಿತ್ರರು ವಟವೃಕ್ಷವನ್ನು ಪ್ರಾರ್ಥಿಸಿ, ಯಾರು ಸುಳ್ಳು ಹೇಳುತ್ತಾರೋ ಅವರು ಭಿಕ್ಷುಕರಾಗಲಿ ಎಂದು ಶಪಿಸುತ್ತಾರೆ. ಆಗ ಮರದ ಪೊಟರೆಯಲ್ಲಿ ಅಡಗಿದ್ದ ದುಷ್ಟಬುದ್ಧಿಯು, ತಂದೆ ಸುಜ್ಜನರೇ, ಈ ಹಣವನ್ನು ಧರ್ಮಬುದ್ಧಿಯೇ ಕದ್ದಿದ್ದಾನೆ, ಅವನೇ ಕಳ್ಳ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ನ್ಯಾಯಾಧೀಶರು ಆಶ್ಚರ್ಯಪಡುತ್ತಾರೆ. ಆಗ ಧರ್ಮಬುದ್ಧಿಯು ಧರ್ಮವೇ ಗೆಲ್ಲುತ್ತದೆ ಎಂದು ಹೇಳಿ ಮರದ ಬಳಿ ಮನುಷ್ಯರ ಹೆಜ್ಜೆಯ ಗುರುತುಗಳನ್ನು ಪತ್ತೆ ಹಚ್ಚಿ ಪೊಟರೆಯ ಒಳಗೆ ಹುಲ್ಲನ್ನು ತುಂಬಿ ಬೆಂಕಿ ಹಚ್ಚುತ್ತಾನೆ. ಬೆಂಕಿಯ ಉರಿಯಿಂದ ಹೊರಬರಲಾರದೆ ದುಷ್ಟಬುದ್ಧಿಯ ತಂದೆ ಸುಟ್ಟೋಗಿ ಉಸಿರುಕಟ್ಟಿ ಹೊರಬರುತ್ತಾನೆ. ಸತ್ಯವನ್ನು ಹೇಳಿದ ನಂತರ ಅವನು ಅಲ್ಲಿಯೇ ಸಾಯುತ್ತಾನೆ. ಆಗ ನ್ಯಾಯಾಧೀಶರು, ಈ ದುಷ್ಟ ಕೆಲಸದಿಂದಲೇ ಅವನಿಗೆ ಇಂತಹ ದುರ್ಮರಣ ಪ್ರಾಪ್ತವಾಯಿತು ಎಂದು ಹೇಳುತ್ತಾರೆ. ಕೊನೆಯಲ್ಲಿ ನ್ಯಾಯವು ಧರ್ಮಬುದ್ಧಿಯ ಪರವಾಗಿ ಬರುತ್ತೆ ಮತ್ತು ಸತ್ಯವೇ ಗೆಲ್ಲುತ್ತೆ ಎಂಬ ಮಾತು ನಿಜವಾಯಿತು. ಇಲ್ಲಿ ಧರ್ಮಬುದ್ಧಿ ಗೆಲ್ಲುತ್ತಾನೆ, ದುಷ್ಟಬುದ್ಧಿ ತನ್ನ ದುಷ್ಟಬುದ್ಧಿಯಿಂದ ಸೋತೋಗುತ್ತಾನೆ.